ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಥಳ ಜೋಡಣಾ ಪರೀಕ್ಷೆಯು ಅತ್ಯಂತ ಮಹತ್ವಪೂರ್ಣ ಅಧ್ಯಾಯವಾಗಿದೆ. ಇಲ್ಲಿ ಕೆಲವು ಸಂಕೀರ್ಣ ಮಾಹಿತಿಯನ್ನು ನೀಡಿ ವ್ಯಕ್ತಿಗಳನ್ನು ವೃತ್ತಾಕಾರದಲ್ಲಿ ಸರಳ ರೇಖೆ, ಸಮಾನಾಂತರ ಸರಳ ರೇಖೆ, ವರ್ಗಾಕೃತಿಯ ಸುತ್ತಲೂ ಕುಳಿತಿರುವಂತೆ ಜೋಡಿಸಬೇಕಾಗುತ್ತದೆ. ಹೀಗೆ ಕೊಟ್ಟಿರುವ ಮಾಹಿತಿ ಕ್ಲಿಷ್ಟತೆ ಹೆಚ್ಚಾದಂತೆ ಅದರ ಮೇಲೆ ಕೇಳಲಾಗುವ ಪ್ರಶ್ನೆಗಳು ಹೆಚ್ಚಾಗಿರುತ್ತವೆ. ಸಾಮಾನ್ಯವಾಗಿ ಒಂದು ಸ್ಥಳ ಜೋಡಣಾ ಪ್ರಶ್ನೆಗೆ ಕನಿಷ್ಠ 3 ಅಂಕಗಳಿಂದ ಗರಿಷ್ಠ 10 ಅಂಕಗಳವರೆಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ಮಾದರಿಯ ಪ್ರಶ್ನೆಗಳನ್ನು ಉತ್ತರಿಸುವಾಗ ಈ ಕೆಳಗಿನ ಹಂತಗಳನ್ನು ಪಾಲಿಸಬೇಕು. ಹಂತಗಳು: ಎಲ್ಲ ವ್ಯಕ್ತಿಗಳು ಯಾವ ಆಕಾರದಲ್ಲಿ ಕುಳಿತಿದ್ದಾರೆ ಮತ್ತು ಯಾವ ಕಡೆ ಮುಖ ಮಾಡಿ ಕುಳಿತಿದ್ದಾರೆ ಎಂಬುದನ್ನು ಗಮನಿಸಬೇಕು. ಒಂದು ವೇಳೆ 4 ಜನರು ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ, ವೃತ್ತಾಕಾರ, ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ, ಕೇಂದ್ರ, ಈ ಕಡೆಯಿಂದ ಎಡ, ಈ ಕಡೆಯಿಂದ ಬಲ, ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ, ಈ ಕೇಂದ್ರಕ್ಕೆ ಅಭಿಮುಖವಾಗಿ ಮುಖ ಮಾಡಿದ್ದಾರೆ, ಅಂದ್ರೆ ಹೊರಗಡೆ ಮುಖ ಮಾಡಿ ಕುಳಿತಿದ್ದಾರೆ. ಇಲ್ಲಿ ಒಮ್ಮೆ ಮಾಹಿತಿಯನ್ನು ಓದಿದ ನಂತರ ಅಲ್ಲಿರುವ ವ್ಯಕ್ತಿಗಳ ಸಂಖ್ಯೆಯಷ್ಟೇ ಸ್ಥಾನಗಳನ್ನು ಗುರುತಿಸಬೇಕು. ನಂತರ ಅವರ ಎಡಬಲಕ್ಕೆ ಅನುಗುಣವಾಗಿ ಜೋಡಿಸುತ್ತಾ ಹೋಗಬೇಕು. ಗುರುತು ಮಾಡಲಾದ ಎಲ್ಲಾ ಸ್ಥಳಗಳಲ್ಲಿ ಮಾಹಿತಿ ಪೂರ್ವಕವಾಗಿ ಒಬ್ಬೊಬ್ಬರು ಬರುವಂತೆ ಜೋಡಿಸಬೇಕು. ಕೊಟ್ಟಿರುವ ಎಲ್ಲಾ ಮಾಹಿತಿಯಂತೆ ನೀವು ರಚಿಸಿದ ಆಕೃತಿ ಸ್ಥಾನಗಳು ಸರಿಯಾಗಿವೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ರಚನೆಯಾದ ಆಕೃತಿ ಆಧರಿಸಿ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಬೇಕು. ABCDEFG ಮತ್ತು H ಎಂಬ 8 ಜನರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಡಿಯು H ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. H ನು A ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. B ಯು C ಯ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. C ಯು H ನ ತಕ್ಷಣ ಪಕ್ಕದಲ್ಲಿದ್ದಾನೆ. G ಯು C ಅಥವಾ B ಯ ಪಕ್ಕದಲ್ಲಿ ಕುಳಿತಿಲ್ಲ. F ನು B ಯ ಪಕ್ಕದಲ್ಲಿ ಕುಳಿತಿಲ್ಲ. B ಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಮೊದಲು ಇದು ವೃತ್ತಾಕಾರ ರಚನೆ ಮಾಡ್ಕೋಬೇಕು. ಆಮೇಲೆ ABCDEFGH ಇಲ್ಲಿ 8 ಜನ ಇದ್ದಾರೆ. 8 ಸರ್ಕಲ್ ಹಾಕೋಬೇಕು. ಈಗ ಡಿಯು H ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಡಿಯು ಇಲ್ಲಿ ಇದ್ದಾನೆ, H ಇಲ್ಲಿ ಬರೆದಿದ್ದಾರೆ. H ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. H ನು A ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. H ನು A ನ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. H B ಯು C ಯ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಇಲ್ಲಿ B C ಯ ಬಲ 4ನೇ ಸ್ಥಾನದಲ್ಲಿದ್ದಾನೆ. C ಯು H ನ ತಕ್ಷಣ ಪಕ್ಕದಲ್ಲಿದ್ದಾನೆ. C ಇಲ್ಲಿ H ಪಕ್ಕದಲ್ಲಿದ್ದಾನೆ. C G ಯು C ಅಥವಾ B ಯ ಪಕ್ಕದಲ್ಲಿ ಕುಳಿತಿಲ್ಲ. G ಯು C ಅಥವಾ B ಯ ಪಕ್ಕದಲ್ಲಿ ಕುಳಿತಿಲ್ಲ. G ಯು ಇಲ್ಲಿ C ಇದೆ, ಇಲ್ಲಿ B ಇದೆ, ಪಕ್ಕದಲ್ಲಿ ಕುಳಿತಿಲ್ಲ. ಕುಳಿತಿಲ್ಲ ಅಂದ್ರೆ G ಇಲ್ಲಿ ಬರೆಯೋಣ. G ಇಲ್ಲಿದೆ. F ನು B ಯ ಪಕ್ಕದಲ್ಲಿ ಕುಳಿತಿಲ್ಲ. F ಇಲ್ಲಿ B ಯ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ರೆ ಇಲ್ಲಿ ಬರೆಯೋಣ. ಇನ್ನು ಉಳಿದಿದ್ದು E. B ಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? B ಯ ಎಡಕ್ಕೆ 3ನೇ ಸ್ಥಾನದಲ್ಲಿ 1 2 3 F ಇದ್ದಾನೆ. B ಯ ಎಡಕ್ಕೆ 3ನೇ ಸ್ಥಾನದಲ್ಲಿ F ಇದ್ದಾನೆ. ಇಲ್ಲಿ ನಾವು ಫಸ್ಟ್ ಸರ್ಕಲ್ ಹಾಕಿ ಈ ತರ ರೆಡಿ ಮಾಡ್ಕೋಬೇಕು. ಎಷ್ಟು ಜನ ಇದ್ದಾರೆ? ವೃತ್ತಾಕಾರ. ಹಿಂದಿನ ಪ್ರಶ್ನೆ 2ನೇ ಕ್ವಶನ್. G ಗೆ ಅನುಸಾರವಾಗಿ F ನ ಸ್ಥಾನ ಯಾವುದು? G ಗೆ ಅನುಸಾರವಾಗಿ F ನ ಸ್ಥಾನ F ಇಲ್ಲಿದೆ. G ಯ ಬಲಕ್ಕೆ 3ನೇ ಸ್ಥಾನ. ಆನ್ಸರ್ G ಯ ಬಲಕ್ಕೆ 3ನೇ ಸ್ಥಾನ.
ಎ ಮತ್ತು ಬಿ ಮಧ್ಯೆ ಯಾರಿದ್ದಾರೆ? ಎ ಮತ್ತು ಬಿ ಮಧ್ಯೆ ಇ ಇದ್ದಾರೆ, ಇ ಮಾತ್ರ. ಸಿ ಮತ್ತು ಬಿ ಮಧ್ಯೆ ಎಷ್ಟು ಜನರಿದ್ದಾರೆ? ಸಿ ಮತ್ತು ಬಿ ಮಧ್ಯೆ 1 2 3 1 2 3 ಎಕಡೆಯಿಂದಲೂ 3 ಇದ್ದಾರೆ. ಇಬ್ಬರು ಎದುರುಬದುರಾಗಿರುವುದರಿಂದ ಯಾವುದೇ ಕಡೆಯಿಂದ ನೋಡಿದರೂ ಮೂವರು ಮಾತ್ರ ಇದ್ದಾರೆ, ಮೂವರು ಮಾತ್ರ. ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಎಂಬ 7 ಜನರು ಒಂದು ಸರಳ ರೇಖೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಎಫ್ ಮತ್ತು ಜಿ ಗಳ ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. ಬಿ ಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಜಿ ಕುಳಿತಿದ್ದಾನೆ. ಡಿ ಯು ಸಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಜಿ ಮತ್ತು ಬಿ ಗಳ ಸರಿಯಾದ ಮಧ್ಯದಲ್ಲಿ ಇ ಕುಳಿತಿದ್ದಾನೆ. ಬಿ ಯು ಅತ್ಯಂತ ಬಲತುದಿಗೆ ಕುಳಿತಿದ್ದಾನೆ. ಎಡತುದಿಗೆ ಯಾರು ಕುಳಿತಿದ್ದಾರೆ? ಇದು ಸರಳ ರೇಖೆ, ಬಲ ಎಡ, ಇದು ಉತ್ತರ. ಸರಳ ರೇಖೆಯಲ್ಲಿ ಜೋಡಿಸುವಾಗ ಮೊದಲ ಸ್ಥಾನ ಗುರುತಿಸಬಾರದು, ಮಾಹಿತಿಗೆ ಅನುಸಾರ ಸ್ಥಾನ ರಚಿಸಬೇಕು, ಆದರೆ ಒಟ್ಟು ಸ್ಥಾನಗಳನ್ನು ಮೀರುವಂತಿಲ್ಲ. ಸರಳ ರೇಖೆ ಎಫ್ ಮತ್ತು ಜಿ ಗಳ ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. ಇಲ್ಲಿ ಎಫ್ ಜಿ ಗಳ ನಡುವೆ ಇಬ್ಬರು ಕುಳಿತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಬಿ ಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಜಿ ಕುಳಿತಿದ್ದಾನೆ. ಬಿ ಯ ಎಡಕ್ಕೆ, ಇಲ್ಲಿ ಬಿ ವರೆನ ಲಾಸ್ಟ್, ಬಿ ಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಜಿ ಇದ್ದಾನೆ. ಡಿ ಯು ಸಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಡಿ ಯು ಸಿ ಯ ಎಡಕ್ಕೆ, ಡಿ ಲಾಸ್ಟ್ ಬರೆಯೋಣ. ಸಿ ನ ಎಡಕ್ಕೆ ಅಂದ್ರೆ 3ನೇ ಸ್ಥಾನ, ಜಿ ಪಕ್ಕದಲ್ಲಿ ಸಿ, 1 2 3, ಸಿ ಪಕ್ಕದಲ್ಲಿ 3ನೇ ಸ್ಥಾನದಲ್ಲಿದ್ದಾನೆ. ಜಿ ಮತ್ತು ಬಿ ಗಳ ಸರಿಯಾದ ಮಧ್ಯದಲ್ಲಿ ಇ ಕುಳಿತಿದ್ದಾನೆ. ಜಿ ಮತ್ತು ಬಿ ಗಳ ಸರಿಯಾದ ಮಧ್ಯದಲ್ಲಿ ಜಿ ಮತ್ತು ಬಿ ಗಳ ಸರಿಯಾದ ಮಧ್ಯದಲ್ಲಿ ಇಲ್ಲಿ ಇ ಇದ್ದಾನೆ, ಈ ಬರೆಯೋದು. ಬಿ ಯ ಅತ್ಯಂತ ಬಲತುದಿಗೆ, ಬಿ ಅತ್ಯಂತ ಲಾಸ್ಟ್ ಅಲ್ಲಿ ಇದ್ದಾನೆ, ಬಲತುದಿಗೆ ಕುಳಿತಿದ್ದಾನೆ. ಎಡತುದಿಗೆ ಯಾರು ಕುಳಿತಿದ್ದಾರೆ? ಎಡತುದಿಗೆ ಡಿ ಇದ್ದಾನೆ, ಆನ್ಸರ್ ಡಿ. ಇಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಎ ಮತ್ತು ಎಫ್. ಎಫ್ ಮತ್ತು ಇ ಗಳ ಮಧ್ಯದಲ್ಲಿ ಎಷ್ಟು ಜನರಿದ್ದಾರೆ? ಎಫ್ ಮತ್ತು ಎ ಗಳ ಮಧ್ಯದಲ್ಲಿ 1 2 3 ಜನ ಇದ್ದಾರೆ. ಸರಿಯಾದ ಮಧ್ಯದಲ್ಲಿ ಯಾರು ಕುಳಿತಿದ್ದಾರೆ? ಸರಿಯಾದ ಮಧ್ಯದಲ್ಲಿ ಸಿ ಇದ್ದಾನೆ, ಸಿ ಕುಳಿತಿದ್ದಾನೆ. ಕೆಎಲ್ ಎಂ ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಎಂಬ 8 ಜನರು ಒಂದು ವರ್ಣಾಕೃತಿಯಲ್ಲಿ ಪ್ರತಿ ಮೂಲೆಯಲ್ಲಿ ಒಬ್ಬರಂತೆ ಹಾಗೂ ಪ್ರತಿ ಬಾಹುವಿನ ಮಧ್ಯದಲ್ಲಿ ಒಬ್ಬರಂತೆ ಕುಳಿತಿದ್ದಾರೆ. ಪ್ರತಿ ಮೂಲೆಯಲ್ಲಿ ಕುಳಿತವರು ಹೊರಗೆ ಮುಖ ಮಾಡಿ, ಬಾಹುವಿನ ಮಧ್ಯದಲ್ಲಿ ಕುಳಿತವರು ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ. ಪಿ ಯು ಎಸ್ ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಎಸ್ ನು ಕೇಂದ್ರದ ಕಡೆ ಮುಖ ಮಾಡಿ ಇದ್ದಾನೆ. ಕ್ಯೂನು ಎಂ ನ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಎಂ ನು ಯಾವುದೇ ಬಾಹುವಿನ ಮಧ್ಯದಲ್ಲಿ ಕುಳಿತಿಲ್ಲ. ಕ್ಯೂ ಮತ್ತು ಆರ್ ಮಧ್ಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಆರ್ ನು ಎಂ ನ ಪಕ್ಕದಲ್ಲಿ ಕುಳಿತಿಲ್ಲ. ಟಿ ಯು ಕೇಂದ್ರದ ಕಡೆ ಮುಖ ಮಾಡಿದ್ದಾನೆ. ಕೆ ಯು ಆರ್ ನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಎಲ್ ಗೆ ಸಂಬಂಧಪಟ್ಟಂತೆ ಎಂ ನ ಸ್ಥಾನ ಯಾವುದು? ನಾವು ಫಸ್ಟ್ ಇಲ್ಲಿ ವರ್ಣಾಕೃತಿ ರಚನೆ ಮಾಡಬೇಕು. ಒಟ್ಟು 8 ಜನ ಇದ್ದಾರೆ. ಈ ಮೂಲೆಯಲ್ಲಿ ಕುಳಿತವರು ಹೊರಗಡೆ ಮುಖ ಮಾಡಿದ್ದಾರೆ. ಇವರು ಒಳಗಡೆ ಮುಖ ಮಾಡಿದ್ದಾರೆ. ಮಧ್ಯ ಕುಳಿತವರು ಒಳಗಡೆ ಮುಖ ಮಾಡಿದ್ದಾರೆ.
ಈಗ ಪಿಯು ಎಸ್ ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಪಿ ಎಸ್ ನ ಬಲ, ಇವನು ಒಳಗಡೆ ಮುಖ ಮಾಡಿದ್ದಾನೆ, ಇವನ ಬಲ ಇದು 1 2 3, ಬಲಕ್ಕೆ 3ನೇ ಸ್ಥಾನ. ಎಮ್ನು ಯಾವುದೇ ಬಾಹುವಿನ ಮಧ್ಯದಲ್ಲಿ ಕುಳಿತಿಲ್ಲ. ಎಮ್ಮು ಯಾವುದೇ ಬಾಹುವಿನ ಮಧ್ಯದಲ್ಲಿ ಕುಳಿತಿಲ್ಲ. ಎಮ್ಮು ಯಾವುದೇ ಬಾಹುವಿನ ಮಧ್ಯದಲ್ಲಿ ಕುಳಿತಿಲ್ಲ. ಕ್ಯೂ ಮತ್ತು ಆರ್ ಮಧ್ಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಕ್ಯೂ ಮತ್ತು ಆರ್ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಆರ್ನು ಎಮ್ನ ಪಕ್ಕದಲ್ಲಿ ಕುಳಿತಿಲ್ಲ. ಆರ್ ಎಮ್ನ ಪಕ್ಕದಲ್ಲಿ ಇಲ್ಲ, ಎಮ್ ಈ ಕಡೆ ಇದ್ದಾನೆ, ಎಮ್ನ ಪಕ್ಕದಲ್ಲಿ ಇಲ್ಲ. ಟಿಯು ಕೇಂದ್ರದ ಕಡೆ ಮುಖ ಮಾಡಿದ್ದಾನೆ. ಟಿ ಕೇಂದ್ರದ ಕಡೆ ಮುಖ ಮಾಡಿದ್ದಾನೆ. ಕೆಯು ಆರ್ನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಕೆ ಆರ್ನ ಪಕ್ಕದಲ್ಲಿ ಕುಳಿತಿಲ್ಲ, ಕೆ ಇಲ್ಲಿದ್ದಾನೆ. ಎಲ್ಗೆ ಸಂಬಂಧಪಟ್ಟಂತೆ ಎಮ್ನ ಸ್ಥಾನ ಯಾವುದು? ಎಲ್ಗೆ ಸಂಬಂಧಪಟ್ಟಂತೆ ಎಮ್ಮನ ಸ್ಥಾನ 2ನೇ ಸ್ಥಾನ. ಇಂದಿನ ಕ್ವಶನ್ ಪ್ರಶ್ನೆ, ಕ್ಯೂ ಮತ್ತು ಆರ್ಗಳ ಸರಿಯಾದ ಮಧ್ಯದಲ್ಲಿ ಯಾರು ಕುಳಿತಿದ್ದಾರೆ? ಕ್ಯೂ ಮತ್ತು ಆರ್ಗಳ ಸರಿಯಾದ ಮಧ್ಯದಲ್ಲಿ ಪಿ ಇದ್ದಾನೆ. ಈ ಕೆಳಗಿನವುಗಳಲ್ಲಿ ಪರಸ್ಪರ ಎದುರಿಗೆ ಇರುವ ಯಾವ ಇಬ್ಬರು ವರ್ಗದ ಬಾಹುವಿನ ಮಧ್ಯದಲ್ಲಿ ಕುಳಿತಿದ್ದಾರೆ? ವರ್ಗದ ಬಾಹುವಿನ ಮಧ್ಯದಲ್ಲಿ ಕ್ಯೂ ಮತ್ತು ಟಿ ಕುಳಿತಿದ್ದಾರೆ. ಇವರು ಎದುರು ಬದರಾಗಿ ಕುಳಿತಿದ್ದಾರೆ. ಆರು ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾರೆ. ಎಯು ಬಿಯ ತಕ್ಷಣ ಎಡಕ್ಕೆ ಮತ್ತು ಸಿಯ ಎದುರಿಗೆ ಇದ್ದಾನೆ. ಇಯು ಸಿ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಹಾಗಾದರೆ ಎಫ್ ನ ಎದುರಿಗೆ ಯಾರಿದ್ದಾರೆ ಮತ್ತು ಎಫ್ ನ ಮಧ್ಯದಲ್ಲಿ ಯಾರಿದ್ದಾರೆ? ಸರ್ಕಲ್ ಆಗಬೇಕು, ಫಸ್ಟ್ ಹಾಕೋಬೇಕು ನಾವು. 1 2 6 ಜನ ಇದ್ದಾರೆ, ಒಟ್ಟು 6 ಜನ ಇದ್ದಾರೆ. ಎಯು ಬಿಯ ತಕ್ಷಣ ಎಡಕ್ಕೆ ಮತ್ತು ಸಿಯ ಎದುರಿಗೆ ಇದ್ದಾನೆ. ಎಯು ಬಿಯ ತಕ್ಷಣ ಎಡಕ್ಕೆ ಮತ್ತು ಸಿಯ ಎದುರಿಗೆ ಇದ್ದಾನೆ. ಎಡಕ್ಕೆ ಸಿ ಎದುರಿಗೆ ಬರೆಯೋಣ, ಎದುರಿಗೆ ಇದ್ದಾನೆ. ಇಯು ಸಿ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಇಯು ಇಲ್ಲಿ ಬರೆಯೋಣ, ಸಿ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಹಾಗಾದರೆ ಎಫ್ ಒಂದು ಉಳ್ಕೊಂಡಿದೆ, ಎಫ್ ಇಲ್ಲಿ ಬರೆಯೋಣ. ಹಾಗಾದರೆ ಎಫ್ ನ ಎದುರಿಗೆ ಯಾರಿದ್ದಾರೆ? ಎಫ್ ನ ಎದುರಿಗೆ ಡಿ ಇದ್ದಾನೆ. ಮತ್ತು ಎಫ್ ನ ಯಾರ ಮಧ್ಯದಲ್ಲಿದ್ದಾನೆ? ಬಿ ಮತ್ತು ಸಿಗಳ ಮಧ್ಯದಲ್ಲಿ ಎಫ್ ಇದ್ದಾನೆ. ಪಿ ಕ್ಯೂ ಆರ್ ಎಸ್ ಟಿ ಯು ಎಂಬ 6 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಆರ್ನು ಎಸ್ ಮತ್ತು ಯು ಗಳ ಮಧ್ಯದಲ್ಲಿದ್ದಾನೆ. ಟಿಯು ಎಸ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಆದರೆ ಟಿಯು ಎಸ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಆದರೆ ಪಿಯು ಎಸ್ ನ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ಕ್ಯೂನ ಎದುರಿಗೆ ಯಾರಿದ್ದಾರೆ? ಪಿಯ ಎಡಬಲದಲ್ಲಿ ಯಾರಿದ್ದಾರೆ? ಸರ್ಕಲ್ 6 ಜನ ಇದ್ದಾರೆ, ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ. ಆರ್ನು ಎಸ್ ಮತ್ತು ಯುಗಳ ಮಧ್ಯದಲ್ಲಿದ್ದಾನೆ. ಆರ್ ಎಸ್ ಈ ಕಡೆ ಬರೋಣ, ಯು ಈ ಕಡೆ, ಎಸ್ ಮಧ್ಯದಲ್ಲಿ ಯಾರಿದ್ದಾನೆ? ಟಿಯು ಎಸ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಸ್ ಇಲ್ಲಿದೆ, ಎಸ್ ನ ಬಲಕ್ಕೆ ಟಿ 2ನೇ ಸ್ಥಾನದಲ್ಲಿದ್ದಾನೆ. ಆದರೆ ಪಿ ಯು ಎಸ್ ನ ಪಕ್ಕದಲ್ಲಿ ಕುಳಿತಿಲ್ಲ. ಆದರೆ ಪಿ ಎಸ್ ನ ಪಕ್ಕದಲ್ಲಿ ಇಲ್ಲ, ಆದರೆ ಪಿ ಇಲ್ಲಿ ಬರೆಯೋಣ. ಹಾಗಾದರೆ ಉಳಿದಿದ್ದು ಕ್ಯೂ ಉಳಿದಿದೆ. ಹಾಗಾದರೆ ಕ್ಯೂನ ಎದುರಿಗೆ ಯಾರಿದ್ದಾರೆ?
ಕ್ಯೂನ ಎದುರಿಗೆ ಯು ಇದ್ದಾನೆ. ಪಿಯ ಎಡಬಲದಲ್ಲಿ ಯಾರಿದ್ದಾರೆ? ಪಿನ ಎಡ ಬಲದಲ್ಲಿ ಟಿ ಮತ್ತು ಯು ಇದ್ದಾರೆ. ಎಬಿಸಿಡಿ ಇಎಫ್ ಎಂಬ 6 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಸಿಯು ಎಫ್ ಮತ್ತು ಎಗಳ ಮಧ್ಯದಲ್ಲಿದ್ದಾನೆ. ಬಿಯು ಸಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಮತ್ತು ಎಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಇದ್ದಾನೆ. ಹಾಗಾದರೆ ಡಿಯ ಬಲಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಬಿಯ ಎದುರಿಗೆ ಯಾರಿದ್ದಾರೆ? ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ 6 ಜನ. ಸಿಯು ಎಫ್ ಮತ್ತು ಎಗಳ ಮಧ್ಯದಲ್ಲಿದ್ದಾನೆ. ಸಿಯು ಎಫ್ ಮತ್ತು ಎಗಳ ಮಧ್ಯದಲ್ಲಿದ್ದಾನೆ. ಬಿಯು ಸಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ. ಬಿಯು ಸಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಮತ್ತು ಎಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಮತ್ತು ಎಯ ಎಡಕ್ಕೆ 2ನೇ ಸ್ಥಾನದಲ್ಲಿ. ಬರೆಯೋಣ. ಎಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಇದ್ದಾನೆ. ಹಾಗಾದರೆ ಇನ್ನು ಡಿ ಒಂದು ಉಳಿದಿದೆ, ಇಲ್ಲಿ ಬರೆಯೋಣ. ಹಾಗಾದರೆ ಡಿಯ ಬಲಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಡಿಯ ಬಲಕ್ಕೆ 3ನೇ ಸ್ಥಾನ ಸಿ ಇದ್ದಾನೆ. ಡಿಯ ಬಲಕ್ಕೆ 3ನೇ ಸ್ಥಾನ ಸಿ. ಬಿಯ ಎದುರಿಗೆ ಯಾರಿದ್ದಾರೆ? ಬಿಯ ಎದುರಿಗೆ ಎಫ್ ಎ, ಇದು ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಪಿಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ 8 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಡಬ್ಲ್ಯೂನು ಪಿಯ ತಕ್ಷಣ ಎಡಕ್ಕೆ ಇದ್ದಾನೆ, ಆದರೆ ಟಿ ಅಥವಾ ಎಸ್ ಪಕ್ಕದಲ್ಲಿ ಕುಳಿತಿಲ್ಲ. ಯುನು ಕ್ಯೂನ ತಕ್ಷಣ ಬಲಕ್ಕೆ ಇದ್ದಾನೆ. ಯು ಟಿಯ ಪಕ್ಕದಲ್ಲಿದ್ದಾನೆ. ಆರ್ನು ಟಿ ಮತ್ತು ಯುಗಳ ಮಧ್ಯದಲ್ಲಿದ್ದಾನೆ. ಹಾಗಾದರೆ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ ಮತ್ತು ಎಸ್ ನ ಸ್ಥಾನ ಯಾವುದು? ಸರ್ಕಲ್ಲು. ಒಟ್ಟು 8 ಜನ ಇದ್ದಾರೆ. ಡಬ್ಲ್ಯೂನು ಪಿಯ ತಕ್ಷಣ ಎಡಕ್ಕೆ ಇದ್ದಾನೆ. ಡಬ್ಲ್ಯೂನು ಪಿ ತಕ್ಷಣ ಎಡಕ್ಕಿದ್ದಾನೆ. ಆದರೆ ಟಿ ಅಥವಾ ಎಸ್ ಪಕ್ಕದಲ್ಲಿ ಕುಳಿತಿಲ್ಲ. ಆದರೆ ಟಿ ಮತ್ತು ಎಸ್ ಪಕ್ಕದಲ್ಲಿ ಕುಳಿತಿಲ್ಲ. ಎಸ್ ಇಲ್ಲಿ ಬರೆಯೋಣ, ಟಿ ಇಲ್ಲಿ ಬರೆಯೋಣ. ಯುನು ಕ್ಯೂನ ತಕ್ಷಣ ಬಲಕ್ಕೆ ಇದ್ದಾನೆ. ಯುನು ಕ್ಯೂನ ತಕ್ಷಣ ಬಲಕ್ಕೆ ಯು ಇದ್ದಾನೆ. ಕ್ಯೂನ ತಕ್ಷಣ ಬಲಕ್ಕೆ ಯು ಇದ್ದಾನೆ. ಯು ಟಿಯ ಪಕ್ಕದಲ್ಲಿದ್ದಾನೆ. ಆರ್ನು ಟಿ ಮತ್ತು ಯುಗಳ ಮಧ್ಯದಲ್ಲಿದ್ದಾನೆ. ಆರ್ನು ಟಿ ಮತ್ತು ಯುಗಳ ಮಧ್ಯದಲ್ಲಿದ್ದಾನೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ? ವಿಯು ಡಬ್ಲ್ಯೂ ಮತ್ತು ಟಿಗಳ ಮಧ್ಯದಲ್ಲಿದ್ದಾನೆ. ವಿಯು ಡಬ್ಲ್ಯೂ ಮತ್ತು ಟಿಗಳ ಮಧ್ಯದಲ್ಲಿದ್ದಾನೆ. ಎಸ್ ನ ಸ್ಥಾನ ಯಾವುದು? ಎಸ್ ನ ಸ್ಥಾನ ಕ್ಯೂನ ತಕ್ಷಣ ಎಡಕ್ಕೆ. ಒಂದು ವೇಳೆ ವಿ ಮತ್ತು ಪಿ ಹಾಗೂ ಡಬ್ಲ್ಯೂ ಮತ್ತು ಆರ್ ಪರಸ್ಪರ ಸ್ಥಾನ ಬದಲಾಯಿಸಿದರೆ ವಿಯ ಎಡಬಲದಲ್ಲಿ ಯಾರಿದ್ದಾರೆ? ಒಂದು ವೇಳೆ ವಿ ಮತ್ತು ಪಿ ಹಾಗೂ ಡಬ್ಲ್ಯೂ ಮತ್ತು ಆರ್ ಸ್ಥಾನ ಬದಲಾಯಿಸಿದರೆ ವಿಯ ಎಡಬಲದಲ್ಲಿ ಯಾರಿದ್ದಾರೆ? ಪಿಯ ಎಡಬಲದಲ್ಲಿ ಆರ್ ಮತ್ತು ಎಸ್. ಡಬ್ಲ್ಯೂನ ಎದುರಿಗೆ ಯಾರಿದ್ದಾರೆ? ಡಬ್ಲ್ಯೂನ ಎದುರಿಗೆ ಯು. ಒ ಪಿ ಕ್ಯೂ ಆರ್ ಎಸ್ ಟಿ
6 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಎಸ್ನು 6ನ ತಕ್ಷಣ ಬಲಕ್ಕೆ ಇದ್ದಾನೆ. ಕ್ಯೂನು ಓನ ಎಡಕ್ಕೆ ಎರಡನೇ ಸ್ಥಾನದಲ್ಲಿದ್ದಾನೆ. ಆದರೆ ಎಸ್ನ ಪಕ್ಕದಲ್ಲಿ ಕುಳಿತಿಲ್ಲ. ಓ ಮತ್ತು ಟಿ ಪರಸ್ಪರ ಜೊತೆಯಾಗಿ ಕುಳಿತರೆ ಪಿಯು ಯಾರ ಮಧ್ಯದಲ್ಲಿದ್ದಾನೆ ಮತ್ತು ಟಿಗೆ ಸಂಬಂಧಪಟ್ಟಂತೆ ಪಿಯ ಸ್ಥಾನ ಯಾವುದು? ಒಟ್ಟು 6 ಜನ ಇದ್ದಾರೆ, ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ. ಎಸ್ನು 6ನ ತಕ್ಷಣ ಬಲಕ್ಕೆ ಇದ್ದಾನೆ. ಎಸ್ಸು 6ನ ತಕ್ಷಣ ಬಲಕ್ಕೆ ಇದ್ದಾನೆ, 6ನ ಪಕ್ಕದಲ್ಲಿ. ಕ್ಯೂನು ಓನ ಎಡಕ್ಕೆ ಎರಡನೇ ಸ್ಥಾನದಲ್ಲಿದ್ದಾನೆ. ಕ್ಯೂನು ಓನ ಎಡಕ್ಕೆ ಎರಡನೇ ಸ್ಥಾನದಲ್ಲಿದ್ದಾನೆ. ಆದರೆ ಎಸ್ನ ಪಕ್ಕದಲ್ಲಿ ಕುಳಿತಿಲ್ಲ. ಎಸ್ನ ಪಕ್ಕದಲ್ಲಿ ಕುಳಿತಿದ್ದರೆ ಎಸ್ ಇಲ್ಲಿದೆ, ಇಲ್ಲಿ ಟಿ ಬರೆಯೋಣ. ಓ ಮತ್ತು ಟಿ ಪರಸ್ಪರ ಜೊತೆಯಾಗಿ ಕುಳಿತರೆ ಓ ಪಕ್ಕದಲ್ಲಿ ಟಿ, ಓ ಮತ್ತು ಟಿ ಪಕ್ಕದಲ್ಲಿ ಕುಳಿತರೆ ಪಿಯು ಯಾರ ಮಧ್ಯದಲ್ಲಿದ್ದಾನೆ? ಉಳಿದಿರೋದು ಪಿ ಇದೆ, ಪಿ ಇಲ್ಲಿ ಬರೆಯೋಣ. ಪಿಯು ಯಾರ ಮಧ್ಯದಲ್ಲಿದ್ದಾನೆ? ಕ್ಯೂ ಮತ್ತು ಎಸ್ ಮಧ್ಯದಲ್ಲಿದ್ದಾನೆ. ಟಿಗೆ ಸಂಬಂಧಪಟ್ಟಂತೆ ಪಿಯ ಸ್ಥಾನ ಯಾವುದು? ಟಿಗೆ ಸಂಬಂಧಪಟ್ಟಂತೆ ಪಿಯ ಸ್ಥಾನ ಎಡಕ್ಕೆ ಎರಡನೇ ಸ್ಥಾನ, ಬಲಕ್ಕೆ 4ನೇ ಸ್ಥಾನ. ABCDEFGH ಎಂಬ 8 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಸಿಯು ಜಿ ಮತ್ತು ಇಗಳ ಮಧ್ಯದಲ್ಲಿದ್ದಾನೆ. ಎಫ್ನು ಎ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಬಿಯು ಇಯ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಮತ್ತು ಎಯ ಪಕ್ಕದಲ್ಲಿದ್ದಾನೆ. ಹಾಗಾದರೆ ಜಿಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಎಫ್ನ ಯಾರ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ? ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ 8 ಜನ. ಸಿಯು ಜಿ ಮತ್ತು ಇಗಳ ಮಧ್ಯದಲ್ಲಿದ್ದಾನೆ. ಸಿಯು ಇ ಮತ್ತು ಜಿಗಳ ಮಧ್ಯದಲ್ಲಿದ್ದಾನೆ. ಎಫ್ನು ಎ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಎಫ್ನು ಎ ಮತ್ತು ಡಿಗಳ ಮಧ್ಯದಲ್ಲಿದ್ದಾನೆ. ಎಫ್ನು ಬಿಯು ಇಯ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಮತ್ತು ಎಯ ಪಕ್ಕದಲ್ಲಿದ್ದಾನೆ. ಬಿಯು ಇಯ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಮತ್ತು ಎಯ ಪಕ್ಕದಲ್ಲಿದ್ದಾನೆ ಮತ್ತು ಎ ಪಕ್ಕದಲ್ಲಿದ್ದಾನೆ. ಹಾಗಾದರೆ ಇನ್ನು ಉಳಿದಿರೋದೊಂದು ಹೆಚ್ಚು. ಹಾಗಾದರೆ ಜಿಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಜಿಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಎ ಇದ್ದಾನೆ. ಎಫ್ನು ಯಾರ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ? ಎಫ್ನು ಯಾರ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ? ಎಚ್ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಒಂದು ವೇಳೆ ಡಿ ಮತ್ತು ಸಿ ಎ ಮತ್ತು ಎಚ್ ಜಿ ಮತ್ತು ಎಫ್ ಪರಸ್ಪರ ಸ್ಥಾನ ಬದಲಾಯಿಸಿದರೆ ಎಚ್ನ ತಕ್ಷಣ ಬಲಕ್ಕೆ ಯಾರಿದ್ದಾರೆ? ಡಿ ಎ ಜಿ ಎಚ್ ಜಿ ಮತ್ತು ಎಫ್ ಪರಸ್ಪರ ಸ್ಥಾನ ಬದಲಾಯಿಸಿದರೆ ಎಚ್ನ ತಕ್ಷಣ ಬಲಕ್ಕೆ ಯಾರಿದ್ದಾರೆ? ಎಚ್ನ ತಕ್ಷಣ ಬಲಕ್ಕೆ ಸ್ಥಾನ ಬದಲಾಯಿಸಿದರೆ ಜಿ ಇರ್ತಾನೆ. ಎಫ್ನ ಬಲಕ್ಕೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಎಫ್ನ ಬಲಕ್ಕೆ 3ನೇ ಸ್ಥಾನದಲ್ಲಿ ಸಿ ಇದ್ದಾನೆ. ಇ ಮತ್ತು ಎಫ್ ನಡುವೆ ಎಷ್ಟು ಜನ ಇದ್ದಾರೆ? ಇ ಮತ್ತು ಎಫ್ ನಡುವೆ 1 2 3 ಜನ ಇದ್ದಾರೆ. ABCDE ಎಂಬ 5 ಜನ ಸಹೋದರರು ಒಂದು ವೃತ್ತಾಕಾರದ ಟೇಬಲ್ ಸುತ್ತ ಕುಳಿತಿದ್ದಾರೆ. ಎಯು ಬಿಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಇದ್ದಾನೆ. ಸಿಯು ಬಿಯ ಪಕ್ಕದಲ್ಲಿ ಮತ್ತು ಡಿಯು ಎದುರಿಗೆ ಇದ್ದಾನೆ. ಹಾಗಾದರೆ ಇಯ ಎಡಬಲದಲ್ಲಿ ಯಾರಿದ್ದಾರೆ?
5 ಜನ ಇದ್ದಾರೆ ಒಟ್ಟು. ಎ ಯು ಬಿ ಯ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎ ಯು ಬಿ ಯ ಎಡ 2ನೇ ಸ್ಥಾನದಲ್ಲಿದ್ದಾನೆ. ಸಿ ಯು ಬಿ ಯ ಪಕ್ಕದಲ್ಲಿ ಮತ್ತು ಡಿ ಯ ಎದುರಿಗೆ ಇದ್ದಾನೆ. ಸಿ ಬಿ ಯ ಪಕ್ಕದಲ್ಲಿ ಮತ್ತು ಡಿ ಎದುರಿಗೆ ಇದ್ದಾನೆ. ಡಿ ಎದುರಿಗೆ. ಹಾಗಾದರೆ ಇ ಯ ಎಡಬಲದಲ್ಲಿ ಯಾರಿದ್ದಾರೆ? ಉಳಿದಿರದ ಇ ಯ ಎಡಬಲದಲ್ಲಿ ಬಿ ಡಿ ಇದ್ದಾನೆ. ಅಥವಾ ಇದನ್ನ ಈಗೂ ಬರಿಬಹುದು. ಇದು ನಿರ್ದಿಷ್ಟವಾಗಿ ಗೊತ್ತಿಲ್ಲ. EFGHIJKL 8 ಜನರು ಒಂದು ಚೌಕಾಕಾರದ ಟೇಬಲ್ ಸುತ್ತ ಪ್ರತಿ ಬದಿಗೆ ಇಬ್ಬರಂತೆ ಸಮಾನ ಅಂತರದಲ್ಲಿ ಕುಳಿತಿದ್ದಾರೆ. ಅವರಲ್ಲಿ 3 ಮಹಿಳೆಯರಿದ್ದು ಯಾವ 2 ಮಹಿಳೆಯರು ಪರಸ್ಪರ ಜೊತೆಯಾಗಿ ಕುಳಿತಿಲ್ಲ. ಜೆಯು ಎಲ್ ಮತ್ತು ಎಫ್ ರ ಮಧ್ಯದಲ್ಲಿ ಇದ್ದಾರೆ. ಜಿಯು ಐ ಮತ್ತು ಎಫ್ ಗಳ ಮಧ್ಯದಲ್ಲಿದ್ದಾರೆ. ಎಚ್ ಮಹಿಳೆಯಾಗಿದ್ದು ಜೆ ಯ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ. ಎಫ್ ಪುರುಷನಾಗಿದ್ದು ಮಹಿಳೆಯಾದ ಇ ಯ ಎದುರಿಗೆ ಇದ್ದಾರೆ. ಎಫ್ ಮತ್ತು ಐಗಳ ಮಧ್ಯದಲ್ಲಿ ಒಬ್ಬ ಮಹಿಳೆ ಇದ್ದಾರೆ. ಹಾಗಾದರೆ ಇ ಮತ್ತು ಎಚ್ ರ ಮಧ್ಯೆ ಯಾರಿದ್ದಾರೆ? ಚೌಕಾಕಾರದಲ್ಲಿ ಕುಳಿತಿದ್ದಾರೆ ಟೇಬಲ್ ನ ಸುತ್ತ. ಜೆಯು ಎಲ್ ಮತ್ತು ಎಫ್ ರ ಮಧ್ಯದಲ್ಲಿದ್ದಾರೆ. ಜೆಯು ಎಲ್ ಮತ್ತು ಎಫ್ ಮಧ್ಯದಲ್ಲಿದ್ದಾರೆ. ಎಚ್ ಮಹಿಳೆಯಾಗಿದ್ದು ಜೆ ಯ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾಳೆ. ಎಚ್ ಮಹಿಳೆಯಾಗಿದ್ದು ಜೆ ನ ಎಡಕ್ಕೆ 2ನೇ ಸ್ಥಾನ. ಎಫ್ ಪುರುಷನಾಗಿದ್ದು ಮಹಿಳೆಯಾದ ಇ ಯ ಎದುರಿಗೆ ಇದ್ದಾರೆ. ಎಫ್ ಪುರುಷನಾಗಿದ್ದು ಮಹಿಳೆಯಾದ ಇ ಯ ಎದುರಿಗೆ ಇದ್ದಾರೆ. ಇ ಎದುರಿಗೆ ಇದ್ದಾರೆ. ಎದುರಿಗೆ. ಎಫ್ ಮತ್ತು ಐಗಳ ಮಧ್ಯದಲ್ಲಿ ಒಬ್ಬ ಮಹಿಳೆ ಇದ್ದಾರೆ. ಎಫ್ ಮತ್ತು ಐಗಳ ಮಧ್ಯದಲ್ಲಿ ಒಬ್ಬ ಮಹಿಳೆ ಇದ್ದಾರೆ. ಜಿ. ಹಾಗಾದರೆ ಇ ಮತ್ತು ಎಚ್ ರ ಮಧ್ಯೆ ಯಾರಿದ್ದಾರೆ? ಇ ಮತ್ತು ಎಚ್ ರ ಮಧ್ಯೆ ಕೆ ಇದ್ದಾರೆ. ಕೆ ಮತ್ತು ಎಫ್ ರ ಮಧ್ಯೆ ಎಷ್ಟು ಜನರಿದ್ದಾರೆ? ಕೆ ಮತ್ತು ಎಫ್ ರ ಮಧ್ಯೆ 1 2 3 ಈ ಕಡೆಯಿಂದ 1 2 3 ಜನ ಇದ್ದಾರೆ. ಆ ಗುಂಪಿನಲ್ಲಿರುವ ಮಹಿಳೆಯರು ಯಾರು? ಗುಂಪಿನಲ್ಲಿರುವ ಮಹಿಳೆಯರು ಜಿ, ಇ, ಎಚ್. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಮತ್ತು ಡಬ್ಲ್ಯೂ 8 ಜನರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಆದರೆ ಕ್ರಮವಾಗಿ ಅಲ್ಲ. ಟಿ ಯು ಪಿ ಯ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಡಬ್ಲ್ಯೂ ನು ಎಸ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಸ್ ನು ಪಿ ಅಥವಾ ಟಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಯು ಮತ್ತು ಕ್ಯೂ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಕ್ಯೂ ನು ಪಿ ಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ವಿ ಯು ಡಬ್ಲ್ಯೂ ನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ವಿ ಗೆ ಸಂಬಂಧಪಟ್ಟಂತೆ ಆರ್ ನ ಸ್ಥಾನ ಯಾವುದು? ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ. ಟಿ ಯು ಪಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಟಿ ಯು ಪಿ ಯ ಎಡಕ್ಕೆ 3ನೇ ಸ್ಥಾನ. ಡಬ್ಲ್ಯೂ ನು ಎಸ್ ನ ಬಲಕ್ಕೆ 2ನೇ ಸ್ಥಾನ. ಡಬ್ಲ್ಯೂ ನು ಎಸ್ ನ ಬಲಕ್ಕೆ 2ನೇ ಸ್ಥಾನ. ಎಸ್ ನು ಪಿ ಅಥವಾ ಟಿ ಯ ಪಕ್ಕದಲ್ಲಿಲ್ಲ. ಎಸ್ ನು ಟಿ ಇಲ್ಲಿದೆ. ಟಿ ಅಥವಾ ಪಕ್ಕದ ಟಿ ಅಥವಾ ಪಿ ಪಕ್ಕದಲ್ಲಿಲ್ಲ. ಪಿ ಇಲ್ಲಿದೆ. ಯು ಮತ್ತು ಕ್ಯೂ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಯು ಮತ್ತು ಕ್ಯೂ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಕ್ಯೂನು ಪಿ ಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಕ್ಯೂನು ಪಿ ಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ವಿ ಯು ಡಬ್ಲ್ಯೂ ನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ.
ವಿಯು ಡಬ್ಲ್ಯೂ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ವಿಗೆ ಸಂಬಂಧಪಟ್ಟಂತೆ ಆರ್ನ ಸ್ಥಾನ ಯಾವುದು? ವಿಗೆ ಸಂಬಂಧಪಟ್ಟಂತೆ ಆರ್ನ ಸ್ಥಾನ 2ನೇ ಸ್ಥಾನ. ಕೆಳಗೆ ಕೊಟ್ಟಿರುವ 5 ಆಯ್ಕೆಗಳಲ್ಲಿ 4 ಆಯ್ಕೆಗಳು ಯಾವುದೋ ಒಂದು ನಿರ್ದಿಷ್ಟ ಕ್ರಮದಲ್ಲಿವೆ. ಒಂದು ಮಾತ್ರ ಅವುಗಳಿಗಿಂತ ಭಿನ್ನವಾಗಿದೆ. ಭಿನ್ನವಾದದನ್ನು ಗುರುತಿಸಿ. ಟಿ ಮತ್ತೆ ಪಿ. ಡಬ್ಲ್ಯೂ ನ ತಕ್ಷಣ ಬಲಕ್ಕೆ ಕುಳಿತಿರುವ ವ್ಯಕ್ತಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಡಬ್ಲ್ಯೂ ನ ತಕ್ಷಣ ಬಲಕ್ಕೆ ಕುಳಿತಿರುವ ವ್ಯಕ್ತಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಕ್ಯೂ ಇದ್ದಾನೆ. ಎಸ್ ನ ಎದುರಿಗೆ ಯಾರಿದ್ದಾರೆ? ಎಸ್ ನ ಎದುರಿಗೆ ಕ್ಯೂ ಇದ್ದಾನೆ. ABCDEFGH ಎಂಬ 8 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಎಯು ಬಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಮತ್ತು ಎಫ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಡಿಯು ಎ ಅಥವಾ ಬಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಮತ್ತು ಜಿ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಸಿಯು ಬಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎಚ್ ನು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ಇ ಯ ಬಲಕ್ಕೆ ಯಾರಿದ್ದಾರೆ? ಕೇಂದ್ರದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಎಯು ಬಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. 3ನೇ ಸ್ಥಾನದಲ್ಲಿ ಎಯು ಬಿ ಯ ಎಡಕ್ಕೆ 3ನೇ ಸ್ಥಾನ ಎ ಮತ್ತು ಎಫ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿ ಮತ್ತು ಎಫ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿ ಇದ್ದಾನೆ. ಡಿಯು ಎ ಅಥವಾ ಬಿ ಪಕ್ಕದಲ್ಲಿ ಕುಳಿತಿಲ್ಲ. ಡಿ ಎ ಮತ್ತು ಬಿ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಮತ್ತು ಜಿ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಸಿ ಮತ್ತು ಜಿ ಪರಸ್ಪರ ಜೊತೆಯಾಗಿ ಕುಳಿತಿದ್ದಾರೆ. ಸಿ ಮತ್ತು ಜಿ. ಸಿಯು ಬಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಬಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎಚ್ ನು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎಚ್ ನು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ಇ ಯ ಬಲಕ್ಕೆ ಯಾರಿದ್ದಾರೆ? ಇಲ್ಲಿ ಬರೆಯೋಣ. ಇ ಯ ಬಲಕ್ಕೆ ಯಾರಿದ್ದಾರೆ? ಡಿ ಇದ್ದಾನೆ. ಇ ಯ ಬಲಕ್ಕೆ ಎಚ್ ಮತ್ತು ಇಗಳ ಮಧ್ಯದಲ್ಲಿ ಕುಳಿತಿರುವಾಗ ಇಬ್ಬರು ವ್ಯಕ್ತಿಗಳು ಯಾರು? ಎಚ್ ಮತ್ತು ಇಗಳ ಮಧ್ಯದಲ್ಲಿ ಕುಳಿತಿರುವವರು ಎಫ್ ಮತ್ತು ಡಿ. ಸಿ ಗೆ ಸಂಬಂಧಪಟ್ಟಂತೆ ಬಿ ಯ ಸ್ಥಾನ ಯಾವುದು? ಸಿ ಗೆ ಸಂಬಂಧಪಟ್ಟಂತೆ ಬಿ ಯ ಸ್ಥಾನ ಯಾವುದೂ ಅಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.